ಕನ್ನಡದ ಖ್ಯಾತ ನಟರಾದಂಥ ಟಾಪ್ ನಾಯಕ ಆಗಿರುವಂಥ ಶ್ರೀಧರ್ ಅವರು ಇಂದು ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ನಿಜಕ್ಕೂ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ಸ್ ಬಿಟ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಶಿವತಾಂಡವ ಅಂತ ಸಿನಿಮಾಗಳಲ್ಲಿ ಅಭಿನಯಿಸಿ ಶಿವನ ಪಾತ್ರ ಕೊಡಬೇಕು ಅಂದರೆ ನಮ್ಮ ಶ್ರೀಧರ್ ಅವ್ರಿಗೆ ಬಿಟ್ಟು ಬೇರೆ ಯಾರೂ ಕೂಡ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಶ್ರೀಧರ್ ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಬ್ರಹ್ಮಗಂಟು, ಮೃತ್ಯುಂಜಯ ಒಳ್ಳೊಳ್ಳೆ ಸಿನಿಮಾಗಳನ್ನು ಅವ್ರು ಮಾಡಿದರು. ಬಟ್ ಈ ಸಿನಿಮಾಗಳನ್ನೆಲ್ಲ ಮಾಡಿದ ನಂತರ 1999ರಲ್ಲಿ ಏಕಾಏಕಿ ಅವರು ಚಿತ್ರರಂಗದ ಕಣ್ಮರಣೆ ಆಗೋದು. ಶ್ರೀಮಂತನಂಥ ಸಿನಿಮಾನು ಕೂಡ ಅವರು ಮಾಡಿದರು. ಒಳ್ಳೊಳ್ಳೆ ಸಿನಿಮಾಗಳನ್ನು ಇವರು ಮಾಡ್ತಾ ಬಂದರು ಅಂತ ಹೇಳ್ಬೋದು. ಇಂಥ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಡ್ತಿದ್ದಂಥ ನಟ ಶ್ರೀಧರ್ ಅವರು ಇದೀಗ ನೆನಪಾಗಿ ಮಾತು ಉಳಿದಿರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಏಕೆಂದರೆ ಚಿತ್ರರಂಗದಲ್ಲಿ ಇವರದೇ ಆದಂಥ ರೀತಿಯಲ್ಲಿ ಚಾಪನ ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು, ನಟ ಶ್ರೀಧರ್ ಅವ್ರನ್ನ. ಇನ್ನು ಈಗಿರೋಂಥ ಸಂದರ್ಭದಲ್ಲಿ ನಟ ಶ್ರೀಧರ್ ಅವರು ಇದೀಗ ನೆನಪಾಗಿ ಮಾತನ್ನು ಉಳ್ಕೊಂಡಿರುವಂಥದ್ದು ಚಿತ್ರರಂಗದಲ್ಲಿ. ಯಾಕೆಂದರೆ ಅವಕಾಶಗಳ ಕೊರತೆ ಉಂಟಾಯಿತು. ಸತತವಾಗಿ ಬೇರೆ ಸ್ವಂತ ಉದ್ಯೋಗದಲ್ಲಿ ಕೂಡ ಇದಾದರು. ಈಗ ಸದಾ ಭರತನಾಟ್ಯ ಕಲಾವಿದರಾಗಿ ಮತ್ತು ಭರತನಾಟ್ಯ ಕೋಚರಾಗಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈಗ ಭರತನಾಟ್ಯ ಹೇಳಿಕೊಡುವಂಥ ತರಬೇತಿದಾರರಾಗಿದ್ದಾರೆ ಅಂತಲೇ